ಫೋಟೋ ತೆಗೆಯುವ ನೆಪದಲ್ಲಿ ಪತಿಯನ್ನ ಪತ್ನಿಯೇ ನದಿಗೆ ತಳ್ಳಿದ್ದಾಳೆ ಅನ್ನುವಂತಹ ಒಂದಷ್ಟು ವಿಡಿಯೋಗಳ ಒಂದು ಪ್ರಕರಣದ ಒಂದು ಸುದ್ದಿ ರಾಜ್ಯದಲ್ಲಿ ನಿಜಕ್ಕೂ ಕೂಡ ಭಾರಿ ಸಂಚಲನವನ್ನ ಉಂಟು ಮಾಡಿತ್ತು. ನಿಜಕ್ಕೂ ಕೂಡ ಪತ್ನಿಯೇ ಪತಿಯನ್ನ ತಳ್ಳಿದ್ದಾಳ, ಅಲ್ಲಿ ಏನಾಯ್ತು ನಿಜಕ್ಕೂ ಅನ್ನುವಂಥದ್ದು ಇಡೀ ರಾಜ್ಯದ ಜನತೆಗೆ ಕುತೂಹಲವನ್ನ ಉಂಟು ಮಾಡುವ ರೀತಿಯಲ್ಲಿ ಮತ್ತು ಒಂದು ರೀತಿಯ ವಿಚಿತ್ರವಾದಂಥ ಘಟನೆ ನಡೆದಿದೆ ಅನ್ನುವಂಥ ರೀತಿಯಲ್ಲಿ ಜನಕ್ಕೆ ಒಂದು ಅಚ್ಚರಿ ಮೂಡಿಸಿದಂಥ ಘಟನೆ ಇತ್ತು. ಈಗ ಅದರಲ್ಲಿ ಸಾಕಷ್ಟು ತಿರುವುಗಳನ್ನು ಕೂಡ ಈಗ ಅದು ಪಡೆದಿದೆ. ಏನು ನದಿಯಲ್ಲಿ ಬಿದ್ದಂಥ ಪತಿ ಈಗ ಪತ್ನಿಯಿಂದ ವಿಚ್ಛೇದನ ಪಡಲಿಕ್ಕೆ ಮುಂದಾಗಿದ್ದಾನೆ. ಈಗ ನಮ್ಮ ಜೊತೆ ಏನು ತಾತಪ್ಪ ವ್ಯಕ್ತಿ ಇದ್ದ, ನದಿಗೆ ಬಿದ್ದಂಥ ತಾತಪ್ಪ ಅವರ ಸಹೋದರರಾದಂಥ ಸಂಗಪ್ಪ ಮತ್ತು ಅಶೋಕ್ ನಮ್ಮ ಜೊತೆ ಇರುವಂಥದ್ದು. ಆ ಒಂದು ಘಟನೆ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋಂಥದ್ದನ್ನ ಕೇಳೋಣ. ಈಗಾಗಲೇ ಅವರ ಪತ್ನಿ ಗದ್ದೆಮ್ಮ ಕೂಡ ರಿಯಾಕ್ಟ್ ಆಗಿದ್ದಾರೆ, ಆದರೆ ಅದಕ್ಕೆ ಇವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಏನು ಇನ್ಸಿಡೆಂಟ್ ಏನಾಯಿತು, ನಿಮ್ಮ ಸಹೋದರ ಏನು ಹೇಳಿರುವಂಥದ್ದು ಅದ್ರ ಬಗ್ಗೆ? ಸರ್, ಈಗ ನಮ್ಮ ಸಹೋದರರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಮೊಹರಂ ಹಬ್ಬಕ್ಕೆ ಹೋಗಿದ್ದಂಥ ನಮ್ಮ ಸೊಸೆನ ಕರ್ಕೊಂಬರಕ್ಕೆ ಹೋಗಿದ್ರು ಸರ್. ಈ ಶಹಾಪುರದ ಪಕ್ಕದಲ್ಲಿ ಬಾನಾಳ್ ಅನ್ನುವಂಥ ಒಂದು ಹಳ್ಳಿ, ಆ ಹಳ್ಳಿಗೆ ಹೋಗಿದ್ರು. ಅಲ್ಲಿಂದ ಕರ್ಕೊಂಬರ್ಬೇಕಾದ್ರೆ ಅತ್ತಿಗೂಡೂರಿಂದ ಬರಬೇಕಾದ್ರೆ ಈ ಒಂದು ಬ್ರಿಡ್ಜಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ತೆಗಿಯೋಣ ಅಂತ ಹೇಳಿದಾಳೆ. ಫೋಟೋ ತೆಗೆಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅವರು ಫೋಟೋ ಹೇಗಾಗಿ ಹೇಳಿದಾನೋ ಹಾಗಾಗಿ ನಿಂತಿದ್ದಾಳೆ. ನೀವು ತುದಿಯಲ್ಲಿ ನಿಲ್ಲಿ, ಚೆನ್ನಾಗಿ ಕಾಣ್ತೀರಾ, ಆ ಬ್ರಿಡ್ಜು ಈ ಬ್ರಿಡ್ಜ್ ಎರಡೂ ಬರುತ್ತೆ ಫೋಟೋ ಹೊಡೆದ್ರೆ ಅಂತ ಹೇಳಿದಾಗ ನಿಂತಿದ್ದಾನೆ, ಹೆಂಡತಿ ಮೇಲೆ ನಂಬಿಕೆ ಇಟ್ಟು. ಆ ಸಮಯದಲ್ಲಿ ತಳ್ಳಿದಾಳೆ ನೀರಲ್ಲಿ ಅನ್ನುವಂಥದ್ದು ಸರ್ ಆತ ಹೇಳಿರೋದು ನಮಗೆ. ಇಲ್ಲ ಸರ್, ಅದರಲ್ಲಿ ಏನಿಲ್ಲ, ಅವ್ರು ತಳ್ಳಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅನ್ನೋದಕ್ಕಿಂತಲೂ ನಾವು ಮದುವೆ ಆದಮೇಲೆ ಕೆಲವೊಂದು ಇನ್ಸಿಡೆಂಟ್ ನಡೆದಿದ್ದು ಮನೆಯಲ್ಲಿ. ಸೊ ಆ ಒಂದು 5 ಮೇಲೆ ಹೇಳ್ತಾ ಇದ್ದೀವಿ. ಸೊ ಏನು ಇನ್ಸಿಡೆಂಟ್ ಅಂತ ಹೇಳಿದ ಮೇಲೆ, ಮದುವೆ ಆದಮೇಲೆ ಸುಮಾರು ಒಂದು 15 ದಿನಗಳ ನಂತರ ಇದು ನಮ್ಮ ಸಹೋದರ ಹಂಚ್ಕೊಂಡಿದ್ದೀವಿ ನಮ್ಮ ಹತ್ರ. ಯಾಕೆ ಈ ರೀತಿ ಆಯಿತು ಅಂದರೆ, ನಾವು ಯಾರನ್ನೂ ಬೇರೆ ಹೊರಗಡೆಯಿಂದ ತೊಗೊಂಡಿಲ್ಲ ಸರ್. ನಮ್ಮ ಅಮ್ಮನ ಸ್ವಂತ ತಮ್ಮನ ಒಂದು ಮಗಳನ್ನ ತೊಗೊಂಡಿದ್ದೀವಿ. ಅವ್ರ ತಂದೆ ಇಲ್ಲ, ತೀರ್ಕೊಂಡಿದ್ದಾರೆ. ಹಾಗಾಗಿ ಬಡ ಕುಟುಂಬದಲ್ಲಿರುವಂಥ ಮಗಳು ನಮ್ಮ ಮನೆಗೆ ಬಂದರೆ ಅದರ ಮೇಲೆ ತಮ್ಮನ ಮಗಳನ್ನ ಹಿಡಿಬೇಕು ಅನ್ನೋದಕ್ಕೆ ತೊಗೊಂಡಿದ್ದೀವಿ, ಸೋದರ ಮಾವನ ಮಗಳು ಅಂತ. ಆದರೆ ಆ ಹುಡುಗಿ ಇದು ಇಷ್ಟ ಇರಲಿಲ್ಲ ಮದುವೆ ಅಂತ ಹೇಳಿದ್ದು. ಯಾವಾಗ ಮದುವೆ ಆದ 15 ದಿನಗಳ ನಂತರ ನಮ್ಮ ತಮ್ಮನ ಹತ್ರ ಹಂಚ್ಕೊಂಡಿದ್ದಾರೆ. ಆದರೆ ಅವ್ರೇನು ಮಾಡಿದ್ದಾರೆ, ಚಿಕ್ಕ ಹುಡುಗಿ, ಅದರ ಬೇರೆ ಮಾವನ ಮಗಳು, ಕೈ ಬಿಡೋಕ್ಕಾಗಲ್ಲ, ಮದುವೆ ಆಗಿಬಿಟ್ಟಿವಿ ಈಗ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಮ್ಮ, ಇವತ್ತಿಲ್ಲದೆ ಇದ್ರು ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ನೀನು ಸರಿ ಹೋಗ್ತಿದ್ದಿ, ಇರ್ತಾವೆ ಯಾವ ನೋವುಗಳು, ಸರಿ ಹೋಗ್ತಿದೆ ಅಂತೇಳಿ ಸುಮ್ಮನೆ ಆಗ್ಯಾರ ಸರ್. ಅದಾದ ನಂತರ ಮತ್ತೆ 1 ತಿಂಗಳ ನಂತರ ಅವ್ರು ಮತ್ತೆ ಹೇಳ್ಕೊಂಡಿದ್ದಾರೆ, ಇಲ್ಲ ನನಗೆ ಆಗಲ್ಲ, ನೀನು ಏನೇನೋ ಮಾಡಿ ನನಗೆ ಡೈವರ್ಸ್ ಕೊಡುವಂತ ಯೋಚನೆ ಮಾಡುವಂತ. ಅವ್ರು ಇಲ್ಲ, ಹಿಂಗೆಲ್ಲ ಮಾಡಿದರೆ ನನ್ನ ಕುಟುಂಬದ ಮರ್ಯಾದೆ ಹಾಳಾಗ್ತದೆ. ಅದೇ ಮದುವೆ ಆಗಿದ್ದು ಏಪ್ರಿಲ್ 18 ಅಂತೀರಿ, 3 ತಿಂಗಳು ಮದುವೆ ಆಗಿದೆ. 3 ತಿಂಗಳಲ್ಲಿ ಏನು ಸಮಸ್ಯೆ ಬಂದಿತ್ತು ಗಂಡ ಹೆಂಡತಿ ಮಧ್ಯೆ? ನಿಮ್ಮ ಸಹೋದರ ತಾತಪ್ಪ ನಿಮ್ಮ ಹತ್ರ ಹೇಳ್ಕೊಂಡಿದ್ನ ಗಂಡ ಹೆಂಡತಿ ಸಮಸ್ಯೆ ಏನಿತ್ತು ಮತ್ತು ಇಂಥ ಇನ್ಸಿಡೆಂಟ್ ಕಾರಣ ಆಗುವಂಥ ಘಟನೆಗಳು ನಡೆದಿತ್ತಾ? ಇಲ್ಲ ಸರ್, ನಮ್ಮ ಹತ್ರ ಯಾವತ್ತೂ ಹೇಳ್ಕೊಂಡಿಲ್ಲ. ಒಳಗಡೆ ನಿವೇದನೆ ಅನುಭವಿಸಿದ್ದಾನೆ. ಒಂದು ಮದುವೆ ಆದ 1 ವಾರದಲ್ಲೇ ಏನೋ ತೀರ್ ಜಾತಿ ನೋಡೋಕೆ ಹೋದಾಗ ಸ್ವಲ್ಪ ಅಲ್ಲಿ ತಲೆ ಹುಡುಗಿ ಇಂಟ್ರೆಸ್ಟ್ ಇಲ್ಲ ಹುಡುಗಿಗೆ. ಬಿಫೋರ್ ಎಲ್ಲ ಕೇಳಿದ್ವಿ ಹ್ಞೂ ಅಂತ ಹೇಳಿದ ಮದುವೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಒಳಗೊಳಗೆ ಅವ್ನು ಏನು ಮಾಡ್ಬೇಕು, ಒಳಗೆ ಇಂಟರ್ ರೂಮಲ್ಲಿ ಅಲ್ಲಿ ಅವ್ನು ಸಪೋರ್ಟ್ ಇಲ್ಲ ಸರ್. ಅಲ್ಲೇ ಅವನು ನೋವು ಅನ್ಬಿಸಿ ಹೇಳೋಕ್ಕಾಗಿಲ್ಲ, ಯಾರು ಹೇಳಲ್ಲ ಹಂಗೆ ಹೇಳ ಅಂತೇಳಿ. ಒಂದು ಸ್ವಲ್ಪ ನಮ್ಮ ತಂಗಿ ಯಾರು ಹೇಳಿದಂತೆ ಹೆಣ್ಮಕ್ಳ ಮುಂದೆ. ಅವ್ರು ಹೋಗಿ ಇನ್ನೊಬ್ರು ಹೇಳಿದ್ದಾರೆ ದೊಡ್ಡವ್ರ ಮುಂದೆ, ಇಲ್ಲ ಇದು ಹಂಗಾಗಿದೆ ಏನೋ ಬೇರೆ ಆಗಿದೆ, ಇದು ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ, ಬಟ್ ಏನೋ ಸಮಥಿಂಗ್ ಯಾರು ಬೇರೆ ಏನು ಮಾಡಿರೋ ಅಂತ ಆಗ ಹತ್ರ ಆಗ್ಬಿಟ್ಟು ಮೂವಿ. ಇವನು ಅವ್ರಿಗೆ ಬೆಲೆ ಕೊಟ್ಟು ಹೌದು ನಾನು ಹೆಂಡ್ತಿ ಒಳ್ಳೊಳ್ಳೆ ಏನೋ ಯಾರೋ ಮಾಡಿದ್ದಾರೆ ಅಂತ ಅವನು ಸಂಗೆ ಹಂಗೆ ಇರಲಿ, ಇವತ್ತು ಬರ್ಸೋದು ಹಂಗೆ ಏನು ಹೊಂದಿದ್ದಾನೆ ಸರ್. ಮಿನಿಮಮ್ 2 ಮಂತಿಂದ ಹಂಗೆ ಹೊಂದಿದ್ದಾನೆ. ಬರೋದು 1 ವಾರ, ಒಂದು ವಾರಕ್ಕೆ 1 ದಿನ ಇರೋದು, 2 ದಿನ ಇರೋದಿಲ್ಲಿ ತಿರುಗಿ ಊರಿಗೆ ಬಿಡೋದು. ಕೋಇನ್ಸಿಡೆಂಟ್ ಏನಂದರೆ, ಅಲ್ಲಿ ಮೊನ್ನೆ ಒಂದು ಡೆಲಿವರ್ ಆಯಿತು. ಇರಪ್ಪ ಮಗಳು ಬರಲಿಲ್ಲ, ಮನೆಗೆ ಇರಲಿ ನೋಡ್ಕೋಬೇಕಂತ ಅವ್ರ ತಾಯಿ ಹೇಳಿದಾಗ ಸರಿ ಅಕ್ಕ ಕಳಿಸಿದ ಅಂತ ಕಳಿಸ್ಬಿಟ್ಟಿದ್ದಾನೆ. ಪಾಪ ಅವನು ಏನೋ ಇರಲಿ, ನಾವು ಒಬ್ಬನೇ ಅಣ್ಣ ಯಾರಿಲ್ಲ ಪಾಪ ಹುಡುಗಿಗೆ, ಇವನೇ ಹಳೆ ಅಂದರೆ ಇವನೇ ಮಗನ ಇವನೇ ಅಂತ ಅವನ ಕಂಡ ಆ ಒಂದು ಗ್ಯಾರಂಟಿ ಕಳಿಸಿದ್ದಾನೆ. ಚೆನ್ನಾಗಿದೆ ಸರ್, ಬಟ್ ಒಳಗಡೆ ಭಾಳ ಇದೆ ಸಂದು. ಹೇಳೋದಿರೋದ್ರೆ ಮತ್ತು ಅದೆಲ್ಲ ಇದಾಗ್ಬಿಡ್ತದೆ, ಬೇಡ ಪಾಪ. ಸಿಕ್ಕಾಪಟ್ಟೆ ಅನುಭವಿಸಿದಾನೆ. ಅವನು ಅನುಭವಿಸೋದಕ್ಕೋಸ್ಕರನೇ ಅವನು ನುಂಗ್ಕೊಂಡು ಅವತ್ತು ಕರ್ಕೊಂಬರೋದ್ರಿಂದ ಕೇಳಿದ್ದಾನೆ. ನಾನು ಸಾಕಾಗ್ಬಿಟ್ಟಿದ್ದಾನೆ, ನಾನು ಇಲ್ಲಿ ಬಂದರೆ ಕೋಪಿಟ್ ಮಾಡ್ತಾ ಇಲ್ಲ, ನೀರು ಕೇಳಿದ್ರೆ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಏನೋ ಒಂಥರ ಹಿಂಗೆ ಕೊಡ್ತಾ ಇದೆ, ಏನೋ ಮಾಡ್ತಿದ್ದೆ, ಮುಟ್ಟಕ್ಕೆ ಬಂದ್ರೆ ಹಿಂಗೆ ಮಾಡ್ತಾ ಎಲ್ಲ ಹೇಳಿದ್ದಾನೆ. ಆದ್ರೆ ಒಂದು ಮಾತಾ ತಾಯಿ ಹೇಳಿದ ಸ್ವಲ್ಪ ತಿಳಿಸಿದ್ದಾನೆ ಒಂದು ಸಲ, ಇರಲ್ಲಪ್ಪ ಹುಡುಗಿ ಏನೋ ನನ್ನ ತಮ್ಮಂತರ ಇದೆ, ನೀನು ಒಟ್ಟಕೊಂಡು ಹೋಗಿ ಯಾರಿಗೆ ಪಬ್ಲಿಕ್ ಮಾಡಬೇಡ ಅಂತ ಹೇಳ್ತಾ ಹೇಳಿದಾರೆ. ಪಾಪ ತಾಯಿ ಕೇಳ್ಕೊಂಡಿದ್ದಾಳೆ, ಸಂಸಾರ ವಿಷಯ ಹೊರಗೆ ಹಾಕ್ಬೇಡ ಅಂತ. ಆದ್ರೆ ಹಂಗೆ ನುಂಗ್ಕೊಂಡು ಇವತ್ತು 2 ಮಂತ್ ಈ ಮಂತಲ್ಲಿ ಸುಧಾರಿಸ್ಬೋದೇನೋ, ಇನ್ನು ವರ್ಷ ಹೋಗಲಿ ಸರ್ ಅವ್ನು ನುಂಗ್ಕೊಂತಿದ್ದ. ಇಂಥ ಭಾಳ ದಿವಸ ಆಗಿದ್ದಾವೆ. ಈಗ ಮದುವೆನ ನಿಮ್ಮ ರಿಲೇಷನ್ ಅಲ್ಲೇ ನೀವು ಮಾಡಿರುವಂಥದ್ದು ಮತ್ತು ಹಿರಿಯರೆಲ್ಲ ಸೇರಿ ಮದುವೆನ ಮಾಡಿರುವಂಥದ್ದು, ಆದರೆ ಇಷ್ಟ ಇರ್ಲಿಲ್ವಾ ಮದುವೆ ಅನ್ನೋಂಥದ್ದು? ಯಾಕೆಂದ್ರೆ ಈಗ ಕೂಡ ಹುಡುಗಿ ನಾನು ಗಂಡನ ಜೊತೆ ಬದುಕ್ತೀನಿ ಅನ್ನೋಂಥದ್ದನ್ನ ಹೇಳ್ತಿದ್ದಾಳೆ. ಹೌದು ಸರ್, ಯಾಕಂತ ಹೇಳಿದ್ರೆ ಇಷ್ಟ ಇಲ್ಲ ಅನ್ನೋದಕ್ಕಿಂತಲೂ ನಾವು ಹೆಣ್ಣು ಹುಡುಕೋದಾಗ ನಿಖರವಾಗಿ ಕೇಳಿದ್ದೀವಿ. ಯಾಕಂದ್ರೆ ಇವತ್ತು ಹೆಣ್ಣಿನ ಮನಸ್ಸು ಹೇಗಿರುತ್ತೋ ಯಾರು ಬಲ್ಲರೋಲ್ಲ. ನಾವು ನಿಖರವಾಗಿ ಕೇಳಿದಾಗ ಇಷ್ಟ ಇದೆ ಅಂತ ಕೂಡ ಹೇಳಿದ್ದಾರೆ. ಮದುವೆ ಆದಮೇಲೆ ಕೂಡ ನೀವು ಇಷ್ಟ ಅರ್ಥ ಮಾಡ್ಕೊಂಡ್ರೆ 3 ತಿಂಗಳಲ್ಲಿ ಇಲ್ಲಿ ಇದ್ದಿರೋದು ಬರೇ, ಒಂದು ವೇಳೆ ಗಂಡನಿಂದ ಏನಾದ್ರು ಟಾರ್ಚರ್ ಇದೆ ಅಂತ ಅನ್ಕೊಂಡ್ರು ಕೂಡ ಕೇವಲ 8 ದಿನ ಮಾತ್ರ ಇಲ್ಲಿದ್ದಾರೆ ಈ ಮದುವೆ ಆದ 3 ತಿಂಗಳಲ್ಲಿ. ಯಾಕಂದ್ರೆ ಪಾಪ ಅವ್ರ ಅಕ್ಕನ ಡೆಲಿವರಿ ಆಯಿತು, ಹಾಗಾಗಿ ನಾವೇ ಕಳಿಸಿದ್ವಿ, ಮನೇಲಿ ಯಾರಿಲ್ಲ.
ನೋಡ್ಕೊಳ್ಳೋಕೆ ಒಬ್ರು ಬೇಕಾಗುತ್ತೆ ಅಂದಿರ್ತ ಅವ್ರ ಅಮ್ಮ ನಮ್ಮ ಅಕ್ಕವ್ರು ಕೇಳಿದ್ರೆ ನಾವು ಒಂದೇ ಮನೆ ಮಗಳಲ್ಲ ಈರಮ್ಮ ಪರವಾಗಿ ಇಲ್ಲಿರೋದೇನೋ ಅಲ್ಲಿರೋದೇನು ನಿನ್ಗೆ ಹೆಲ್ಪ್ ಆಗ್ತಾ ಇದ್ರ ಅಂತೇಳಿ ಅಲ್ಲಿಗೆ ಕಳಿಸಿದ್ವಿ. ಅದಾದ ನಂತರ ಒಂದು 3 ದಿನ ಬಂದರು ಮತ್ತೆ ಮೊಹರಂ ಹಬ್ಬಕ್ಕೆ ಅಂತ ಹೋದ್ರು. ಇರೋದೇ 8 ದಿನಗಳಲ್ಲಿ. ನೀವು ಅರ್ಥ ಮಾಡ್ಕೊಳ್ಳಿ, 8 ದಿನಗಳಲ್ಲಿ ಗಂಡ ಹೆಂಡತಿ ನಡುವೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಕಾರಣ ಹೊಸ ಮದುವೆ. ಆರಾಮ್ ಪ್ರೀತಿಯಿಂದ ಇದ್ರು, ಒಬ್ಬರದ್ದು ಒಂದು ಕಂಪ್ಲೇಂಟ್ ಇರಲಿಲ್ಲ. ಈಗ ಮನಸ್ಸೋ ಇಚ್ಛೆ ನಾವು ಒಲ್ಲೆ ಅಂತಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಸರ್. ಯಾರಿಗೆ ಮನಸ್ಸಿಲ್ಲ, ಯಾರು ಬೇಡ ಅಂತಿದ್ದಾರೆ. ಈಗ ಹೆಣ್ಣು ಬೇಡ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಟೆಂಪ್ಟ್ ಮಾಡಿದ್ದಾರೆ. ಅಂದ್ರೆ ಗಂಡನ ಸಾಯಿಸುವಂತ ಒಂದು ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ನಿಮ್ಮ ಮನಸ್ಸಿಗೆ ಬೇಡ ಅಂತಾನೆ ಅರ್ಥ. ಸುಮ್ಮನೆ ಯಾರ ಮೇಲೆ ಅಪರಾಧ ಹಾಕಿ ಏನೋ ಆಗೋದಕ್ಕಿಂತ ಮುಂಚೆ ಅವ್ರ ಮನಸ್ಸಿಗೆ ಏನು ಬೇಕು ಅದನ್ನ ಕೊಟ್ಬಿಡೋದು ತುಂಬ ಒಳ್ಳೆಯದು. ಹಾಗಾಗಿ ನಮ್ಮ ತಮ್ಮ ಏನಂತಾರೆ ಅಂದರೆ ಅವ್ರ ಮನಸ್ಸಿಗೆ ಇಷ್ಟ ಇಲ್ಲ ಅಂದಮೇಲೆ ಬಿಟ್ಟುಬಿಡೋಣ ಅಂತೇಳಿ ನಾವು ಊರು ದೈವನೆಲ್ಲ ಕೂಡಿಸಿ ಊರಿಗೆ ಹೋಗಿ ಮಾತಾಡಿ ಆ ಒಂದು ತೀರ್ಮಾನ ತಗೊಳ್ಳುವಂಥ ಒಂದು ಯೋಚನೆ ಮಾಡಿದ್ದೀವಿ ಸರ್ ಆಲ್ರೆಡಿ. ಈಗ ಏನಾದ್ರೂ ಈ ಘಟನೆ ಸಂಬಂಧಪಟ್ಟಂಗೆ ಇದು ನಿಜಕ್ಕೂ ಕೊಲೆ ಯತ್ನ ಅಂತ ನೀವು ಹೇಳ್ತಾ ಇದ್ದೀರಿ. ಈಗೇನು ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಿಸುವಂಥದ್ದು ಏನಾದರೂ ಮಾಡ್ತೀರಾ? ಹೌದು ಸರ್, ಮಾಡ್ಬೇಕಾಗಿತ್ತು. ಅವತ್ತು ಫಸ್ಟ್ ಡೇ ನಾವು ಮೆಸೇಜ್ ಕೊಟ್ಟಿದ್ದೀವಿ, ಮಾಡಮ್ ಅಂದ್ಕೊಂಡಿದ್ದೀವಿ. ಬಟ್ ದೈವ ಒಂದಿದೆ ಊರಲ್ಲಿ ಇದ್ದೀರಿ ಮುಖಂಡ್ರು ಮದುವೆ ಮಾಡೋಕೆ ಅವ್ರಿದ್ರು. ಈಗ ಮುರಿಯೋಕಾದ್ರೂ ಸರ್ ಅವ್ರು ಮುರಿಯೋಂತಲ್ಲ, ಇದು ಸಮಕ್ಷ ವಿಚಾರ ಮಾಡಲ ಅಂತ ಊರು ಹೋಗಿ ಸರ್. ಹುಡುಗಿ ಅವತ್ತೇ ಸ್ಪಾಟ್ಲ ಅವತ್ತೇ ಹುಡುಗಿನ ಅವ್ರಿಗೆ ಸರ್ ಕರ್ಕೊಂಡಿದ್ದೀವಿ. ಹುಡುಗಿ ನಾವು ಒಪ್ಸಿದ್ವು ಮನೆಗೆ ಒಪ್ಸಿದಾಗ ಹೇಳಿದೆವು ಸರ್ ಹಿಂಗೆ ಆಗಿದೆ ನೋಡಿ ಅಂದ್ರೆ, ಇಲ್ಲಪ್ಪ ನಮ್ಮ ಊರಲ್ಲಿ ಸಮ ಆಗಿದೆ, ಎಕ್ಸ್ಪರ್ಟ್ 2 ಸಮ ಆಗಿತ್ತು ಊರಲ್ಲಿ, ನೀವು ದಯವಿಟ್ಟು ಬರಬೇಡಿ, ಹಿರಿಯರೆಲ್ಲ ಅಲ್ಲಿದ್ದಾರೆ, ನೀವು ನಾಳೆ ಬನ್ನಿ ಅಂದರು. ಅವ್ರ ಮಾತನ್ನ ಬೆಲೆ ಕೊಟ್ಟು ನಾವು ಹಿರಿಯರ ಮಾತು ಬೆಲೆ ಕೊಟ್ಟು ನಾಳೆ ಬರ್ತೀವಿ ಅಂತ ಬಸ್ ಬಂದು ಅದೇ ಊರಲ್ಲಿ ಅದೇ ಆಜು ಪಕ್ಕ ನಮ್ಮೂರಲ್ಲಿ ಅಲ್ಲೇ ಪಕ್ಕ ನಮ್ಮೂರೇ ಅಲ್ಲೇ ಹಾಲ್ಟಾಗಿ ನಾವೆಲ್ಲ ಒಂದು 15 ಮನೆ ಸರ್, ಎಲ್ಲ ಕುಟುಂಬ ತುಂಬ ಕುಟುಂಬ ಅಲ್ಲೇ ಹಾಲ್ಟಾಗಿ ತಿರ್ಗಿ ಮತ್ತೆ ಬೆಳಗ್ಗೆ ಎಲ್ಲ ಮಣ್ಣ ಆದಮೇಲೆ ಓದಿ ಸರ್ 6 o'clock ಹಂಗೆ ಓದಿ ಅಲ್ಲಿ ಕತ್ಲಾಗ್ಬಿಡ್ತಾವೆ ಅವತ್ತು. ಹಿರಿಯರ ಮುಖಂಡ್ರೆ ಸಮಸ್ಯೆ ಮೀಟಿಂಗ್ ಸಭೆ, ದೊಡ್ಡ ಮನೆ ಸರ್ ಅದು, ಗೌಡ್ರ ಮನೆ ಮೀಟಿಂಗ್ ಆಯಿತು. ಎಲ್ಲ ಕೇಳಿದ್ರು. ಅವಾಗ ಹುಡುಗಿಗೆ ಅವರೆಲ್ಲ ಹೇಳಿದ್ದಾರೆ, ಇಲ್ಲ ಸರಿ ಸಾರಿ ಅಂತ ಕೇಳ್ಬಿಡು, ಹೋಗ್ಬಿಡು ವಾಪಸ್ ಆಗಿದೆ ಅಂತ. ಅವಳು ಅಂದ್ಲು ನಾನು ಬರ್ತೀನಿ ಅಂತ. ಇಚ್ಛೆ ಇಲ್ಲ, ಅವ್ರು ಒತ್ತಡಕ್ಕೆ ಮಾಡೋದು, ನಾ ಬರ್ತೀನಿ ಕರ್ಕೊಂಬಿಡ ಅಂದು. ಅವ್ನು ಕೊಲೆ ಮಾಡೋಕೆ ಬಂದಪಟ್ಟಕ್ಕೆ ನಿಂತವ್ ನಾನೇನು ಮಾಡಲಿ ಅಂತ ಅವನು ಅಂದ. ನಮಗೂ ಸಹ ತುಕ್ಕಪಟ್ಟ ನೋವು ಸರ್, ಮಗ ಬದುಕು ಬಂದೇ ಪುಣ್ಯ ತಮ್ಮ, ಮತ್ತೆ ಅವಳು ಕರ್ಕೊಂಡು ಹೆಂಗೆ ಸರ್ ಜೀವನ ಮಾಡೋಣ ಅಂತ ನಮಗೂ ಸ್ವಲ್ಪ ಬೇಡಮ್ಮ ಅಂದು. ಆದರೂ ಇನ್ನೂ ಸ್ವಲ್ಪ ಇದ್ರೆ ಇದು ಅಂತ ಇದ್ದು ಆ ಮುಖದಲ್ಲಿ ಇಚ್ಛೆನೇ ಸರ್. ಇವಾಗ ನಿನ್ನೆ ಇಂಟರ್ ನೋಡಿರಿ ನೀವು, ನಿನ್ನೆ ಅವಳು ಮಾತಾಡಿದಂತ ಸಹ. ಈಗ ನೀವು ಏನು ಸ್ವಯಂ ಒಂದು ವಿವಾಹ ವಿಚ್ಛೇದನಕ್ಕೆ ಒಂದು ಬಾಂಡನ್ನು ಮಾಡ್ಕೊಂಡಿದ್ದೀರಿ, ಅದರಲ್ಲಿ ಹುಡುಗಿ ನೀವು ಪಂಚರ ಸಮಕ್ಷಮ ಏನು ಸಹಿಯನ್ನು ಮಾಡ್ಕೊಂಡಿದ್ದೀರಿ. ಈಗ ಅಂದ್ರೆ ಏನು ವಿಚ್ಛೇದನಕ್ಕೆ ನೀವು ಸಂಪೂರ್ಣವಾಗಿ ನಿರ್ಧಾರ ನಿಮ್ಮ ಕಡೆಯಿಂದನೇ ಆಗಿರೋಂಥದ್ದು? ನಮ್ಮ ಕಡೆಯಿಂದಕ್ಕಿಂತಲೂ ಆ ಒಂದು ಮದುಮಗ ಅಂದ್ರೆ ನಮ್ಮ ತಮ್ಮ ಎಲ್ಲಾನು ನುಂಗಿದ್ದಿ ನಾನು. ನಮ್ಮ ಅಕ್ಕನ ಮಗಳು ಅಂತೇಳಕ್ಕೆ ಏನು ನೋವು ಕೊಟ್ಟರು ನಾನು ನುಂಗಿದ್ದೀನಿ. ಇಷ್ಟು ದಿನದವರೆಗೂ ಏನು ಕರೆಕ್ಟಾಗಿ ನಡ್ಕೊಳ್ಳಿ ಅಂದ್ರೆ ನುಂಗಿದ್ದೀನಿ. ಯಾಕಂದ್ರೆ ನಮ್ಮ ಅಕ್ಕನ ಮಗಳು, ನಮ್ಮ ಸೋದರ ಮಾವನ ಮಗಳು ಮಾಡ್ಕೊಂಡ್ಬಿಟ್ಟಿವಿ ಈಗ. ಸೊ ಆದರೆ ಕೊಲೆ ಯತ್ನವನ್ನು ನಾನು ನುಂಗಲಾರೆ. ಒಂದು ವೇಳೆ ಇಲ್ಲಿ ನನ್ನ ಕೊಲ್ಲಕ್ಕೆ ಬಂದ್ಲು, ಓಕೆ ಇದನ್ನು ನುಂಗುತ್ತೇನೆ ಬೇಕಿದ್ರೆ. ನಾಳೆ ಏನಾದರೂ ಮನೆಗೆ ಬಂದು ಇದ್ದವರಿಗೆಲ್ಲ ವಿಷಯ ಹಾಕಿ ಕೊಲ್ಲಿದ್ರೆ ಆ ಕೊಲ್ಲಲ್ಲ ಅನ್ನೋಂಥ ಶಂಕೆ ಯಾಕಿಲ್ಲ, ಅದಕ್ಕೆ ನನಗೆ ಬೇಡ ಅಂತ ಹೇಳಿ ನಾವು ಊರು ದೈವದ ಮುಂದೆ ಮಾತನಾಡಿದಾಗ ಅವರು ಸ್ವಯಂ ಒಪ್ಪಿ, ನಾವು ಸ್ವಯಂ ಒಪ್ಪಿ, ಇಬ್ಬರು ಕುಟುಂಬದಿಂದ ಸ್ವಯಂ ಆಗಿ ಒಪ್ಪಿ ಆರ್ಟಿಕಲ್ 25 ಡೈವರ್ಸ್ ನೋಟಿಸ್ ಮೇಲೆ ಎಲ್ಲರ ಒಂದು ಸಿಗ್ನೇಚರ್ ಮಾಡಿಸಿ ಆಲ್ರೆಡಿ ಒಪ್ಪಿಗೆ ಪತ್ರ ತಗೊಂಡ್ಬಂದಿದ್ದೀವಿ ಸರ್. ಅದರ ಮುಂದಿನ ದಿನಗಳಲ್ಲಿ ಕೋರ್ಟಿಗೆ ನಾವು ಪ್ರೊಡ್ಯೂಸ್ ಮಾಡಿ ಆ ಡೈವರ್ಸನ್ನು ತಗೊಳ್ಕೊಡ್ತೀವಿ. ಈಗ ಅಂದರೆ ಅವ್ರು ಮನಸ್ಫೂರ್ತಿಯಾಗಿ ಏನೋ ಬಾಂಡ್ಗೆ ಬದ್ಧರಾಗಿದ್ದಾರೆ ಈಗ ಅವರು. ಬದ್ಧರಾಗಿದ್ದೀವಿ ಅಂತೇಳಿ ಊರು ಜನರ ಸಮುದಾಯದಲ್ಲಿ ಒಪ್ಪಿ, ಮತ್ತು ಯಾರ್ಯಾರು ಹೆಣ್ಣನ್ನು ಕೊಡಿಸೋರಲ್ಲಿ ತಗೋದ್ರಲ್ಲಿ ಇನ್ವಾಲ್ವ್ ಆಗಿದ್ರು ಅವರೆಲ್ಲರೂ ಸಹ ಅದಕ್ಕೆ ಸಹಿನೂ ಮಾಡಿದ್ದಾರೆ ಮತ್ತು ಬೆರಳಚ್ಚುಗಳನ್ನು ಹಾಕಿದ್ದಾರೆ. ಈ ಘಟನೆ ನಡೆದ ಬಳಿಕ ನಿಮ್ಮ ಸಹೋದರ ತಾತಪ್ಪ ಏನಿದ್ದಾರೆ ಎಲ್ಲೂ ಕೂಡ ಹೊರಗಡೆ ಕಾಣಿಸ್ತಾ ಇಲ್ಲ. ನೀವು ಕೂಡ ಅವ್ರನ್ನ ಹೊರಗಡೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಮಾಧ್ಯಮದ ಮುಂದೆನೂ ಬಿಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಗಂಡ ಹೆಂಡತಿ ಅಂದಮೇಲೆ ಬಹಳಷ್ಟು ಕನಸುಗಳು ಕಟ್ಟಿರ್ತಾರೆ, ಬಹಳಷ್ಟು ಪ್ರೀತಿ. ಅದರ ಬೇರೆ ಸೋದರ ಮಾವನ ಮಗಳು ಅಂದಮೇಲೆ 108 ಹುಡುಗರು ಬಹಳಷ್ಟು ಕನಸು ಕಟ್ಕೊಂಡಿರ್ತಾರೆ ಸರ್ ನನ್ನ ಫ್ಯೂಚರ್ ಬಗ್ಗೆ. ಸೊ ಇಂಥ ಒಂದು ಫ್ಯೂಚರ್ ಹಿಂಗೆ ಆಗಿಬಿಡುತ್ತಲ್ಲ ಅನ್ನುವಂಥ ಖಿನ್ನತೆ ನನಗೆ ತುಂಬ ಕಾಡ್ತಾ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ, ಇವತ್ತಿನ ದಿನ ಏನೋ ತಪ್ಪಾಗಿದೆ ಬಿಟ್ಟಿದೆ ಅದು ಬೇರೆ ಮಾತು. ಒಂದು ಹೆಣ್ಣಿನ ಮನಸ್ಸು ಇಲ್ಲ ಅಂದಮೇಲೆ ಬಲವಂತವಾಗಿ ಅವಳು ಒಪ್ಸೋದು ಕೂಡ ನಮ್ಮ ತಪ್ಪು ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಯಾರಿಗಾಗಲಿ ಹೆಣ್ಣಿನ ಮನಸ್ಸು ಇಲ್ಲ ಅಂದಮೇಲೆ ಅದು ತಪ್ಪೇ ತಪ್ಪು. ಹೆಣ್ಣಿನ ಮನಸ್ಸಿಲ್ಲ ಅಂತ ಗೊತ್ತಾದ ಮೇಲೆ ನಾವು ಬಲವಂತವಾಗಿ ಬಾಳೆ ಮಾಡೋ ಅಂದ್ರೆ ಅದು ಆಗಲ್ರಿ. ಹಾಗಾಗಿ ಇನ್ನೂ ಅವರಿಗೆ ಚಿಕ್ಕ ವಯಸ್ಸು, ಇವರಿಗೂ ಚಿಕ್ಕ ವಯಸ್ಸು. ಸೊ ಹಾಗಾಗಿ ಇಲ್ಲಿ ಟಿವಿ ಮುಂದೆ ಬರೋದು ಬೇಡ ಅನ್ನೋದು ನಮ್ಮ ಒಂದು ಉದ್ದೇಶ. ಯಾಕಂತ ಹೇಳಿದ್ರೆ ಇಲ್ಲಿ ಸತ್ಯ ಅಥವಾ ಸುಳ್ಳು ಏನು ಅನ್ನೋದಕ್ಕಿಂತಲೂ ಮುಂದಿನ ಫ್ಯೂಚರಲ್ಲಿ ಮದುವೆ ಆಗಬೇಕಾದ ಹುಡುಗರು, ಇವ್ರಿಗೆ ಬರೀ 22, ಅವ್ರಿಗೆ ಬರೀ 18 ವಯಸ್ಸು. ಮುಂದಿನ ಜೀವನ ಅವ್ರದ್ದಿದೆ. ಹೀಗೆ ಟಿವಿ ಮುಂದೆ ಇದೆಲ್ಲ ಮುಖಗಳು ತೋರಿಸಿ ಮುಂದಿನ ದಿನಗಳು ಅವ್ರ ಜೀವನ ಹಾಳು ಮಾಡೋಕೆ ನಾವು ರೆಡಿ ಇಲ್ಲ. ಎಷ್ಟು ಸತ್ಯ ಇರಲಿ ಸುಳ್ಳಿರಲಿ ಏನೇ ಇರಲಿ ಅದು ನಮ್ಮ ಫ್ಯಾಮಿಲಿ ಮ್ಯಾಟರ್. ನಾವು ಆ ಹುಡುಗಿನ ಒಪ್ತೀವಿ, ಯಾವುದೇ ರೀತಿ ಸಿಟ್ಟಿಲ್ಲ, ಕೋಪ ಇಲ್ಲ. ಅವ್ರ ಮನಸ್ಸಿಗೆ ಇರಲಾರದು ಅವ್ರು ಮಾಡ್ಯಾರ, ಅದು ತಪ್ಪಲ್ಲ ಅಂತ ನಾವು ಭಾವಿಸ್ತೀವಿ. ಆ ಹುಡುಗಿ ಮುಕ್ತವಾಗಿ ನಿಮ್ಮ ಹತ್ರ ಮಾತಾಡಿ ಇಲ್ಲ ಗಂಡನ ಜೊತೆ ನಾನು ಸಂಸಾರ ಮಾಡ್ತೀನೋ ಅಂತ ಮಾತನ್ನ ಹೇಳ್ತಾ ಇದ್ದಾಳೆ. ಅದನ್ನ ಅವರು ಅದನ್ನ ಮುಂದುವರಿಸಿದ್ರೆ ಅವಳು ಮತ್ತೆ ಕರ್ಕೊಳ್ಳುವಂಥ ವಿಚಾರ ಏನಾದರೂ ಇದೆಯಾ ಸರ್? ಮುಕ್ತವಾಗಿ ಮಾತುಕತೆ ಇಲ್ಲ ಸರ್. ಅದು ಮುಕ್ತವಾಗಿ ಮಾತಾಡೋ ಹೃದಯನೇ ಅಲ್ಲ ಅದು. ಅವಳು ಮೈಂಡೇ ಬೇರೆ ಇತ್ತು ಪಾಪ, ಹೇಳ್ಬಾರ್ದು ಅದೆಲ್ಲ. ಕಾರಣ ಯಾಕೆ ಸರ್? ನಾವು FIR ಬಂದಾಗ ಕಾರಣ ಬರ್ತವೆ, ಎಲ್ಲ ಬೇಡ ಕಾರಣಗಳು. ಯಾರ ಜೀವನ ಅಷ್ಟೇ, ಅವಳ ಬದುಕಾದಷ್ಟೇ, ಬೇಕಾದಷ್ಟೇ. ಅವಳಿಗೆ ಚೆನ್ನಾಗಿ ಕಂಡಿದೆ, ಚೆನ್ನಾಗಿ ಕಾಣಬೇಕಂತಾನೆ ಅವಳು ಮಾಡಿದಾಳೆ, ಚೆನ್ನಾಗಿರ್ಬೇಕಂತೇಳಿ. ಚೆನ್ನಾಗೇ ಇರಲಿ ಅಲ್ವಾ? ಈಗೆಲ್ಲ ಕಾರಣಗಳು ಬಿಚ್ಚಿಟ್ಟು ಪಾಪ ಇವಂದು. ಹೌದು ಸರ್, ಈಗ ನಾವು ಲಾರಿ ಕೇಳೋದಕ್ಕೆ ಪ್ರಕಾರ ಕೇಳಿದಾಗ ಇದೇ ಈ ಮಾರ್ಕ್ ಹೋಗಿ ಅಂತ ಅವ್ರು ಹೇಳಿದ್ದಾರೆ. ನಮ್ಮ ತಮ್ಮ ಸ್ವಲ್ಪ ವಿದ್ಯಾವಂತ ಆಗಿದೆ, ಆ ಮಾರ್ಕ್ ಪ್ರಕಾರನೇ ಹೋಗೋಣ. ಅವರು ಬೇರೆ ರೂಟಿಂದ ಬಂದರೆ ಬರಲ್ಲ ಸರ್, ಬರಲ್ಲ ನನ್ನ ಪ್ರಕಾರ. ಅದು ಕಾನೂನಿದೆ. ಸರ್ ಹೋಗ್ಲಿ FIR ಆದರೆ ಎಲ್ಲ ಬರ್ತಾ ಇದ್ದ ಹುಡುಗ ಬಂದು, ಅವನು ಬಂದು ಮಾತಾಡ್ತಿದ್ದ, ಹಿಂಗೆಲ್ಲ ಮಾಧ್ಯಮ ಗೌರವ ಕೊಡ್ತಾ ಇದ್ದ. ಬಟ್ FIR ಆಗಿಲ್ಲ ಅಂದ್ರೆ ಯಾಕೆ ಅವ್ನು ಕರ್ಸೋಣ ಅಲ್ವಾ?
ಆ ರೀತಿಯಾಗಿ ನಾವು ಬೇಡಪ್ಪ ಇರುವಂತ ಅವ್ನಿಗೆ ಆಲ್ರೆಡಿ ಸರ್ ಕೊನೆ ತೊಳಗಾಗ ನಾನು ಅವ್ನು ಭಾಳ ಕನ್ಸಂಡಿ ಸರ್. ಯಾಕಂದ್ರೆ ಜೊತೆಗೆ ಅವತ್ತು 2 ಮದುವೆ ಮಾಡಿದ್ವಿ. ತಮ್ಮನೇ ಆರೋಗ್ಯದನೇ ಚಂದ ಓಡಾಡ್ತಾನೆ, ದಿನ ಸ್ಟೇಟಸ್ ಇಡ್ತಾನೆ ಹೆಂಡತಿ ಫೋಟೋ. ಇವ್ನು ನಡಕ್ಕಾಗ್ತಾನೆ, ನನ್ಗೆ ಇವನು ಇನ್ನೊಬ್ಬನು ನಾನು ನಡಕ್ಕಾಗ್ತಿಲ್ಲಲ್ಲ ಅಂತ ಎಷ್ಟು ನೋವು ಉಂಡಿದ್ದಾನೆ ಸರ್. ನಮ್ಮದು ಹೇಳಿಲ್ಲ ಅವನು, ನಮ್ಮದು ಹೇಳಿದ್ರೆ ಲೆಕ್ಕ ಬೇರೆ ಸರ್, ಹೇಳಿಲ್ಲ. ನಾಳೆ ಸರಿ ಮಾಡ್ತಾ ಇದ್ವಿ ಏನೋ. ಮುಂದೆ ನಿಮ್ದು ಅಂತಿಮ ನಿರ್ಧಾರ ಏನಿದೆ ಈಗ? ಅಂತಿಮ ನಿರ್ಧಾರ ಏನು ಸರ್, ಕಾನೂನು ಪ್ರಕಾರ ಏನದೆ ಬಾಂಡ್ ಸೆಟ್ ಮಾಡಿದ್ವಿ, ಮಾತು ಆಗಾಗಿದೆ, ಹಿರಿಯರ ಮುಖದಲ್ಲಿ ಆಗೋ ತೀರ್ಮಾನ ಬಂದಿದ್ದೀವಿ. ಅದಕ್ಕೆ ಬದ್ಧರಾಗಿ ಆಕೆ ಎಲ್ಲಿ ಚೆನ್ನಾಗಿರಲಿ, ಇವನು ಚೆನ್ನಾಗಿರಲಿ, ಇವನಿಗೆ ಇತ್ತೀಚೆ ಸಾಧ್ಯತಿದ್ರಲ್ಲೇ 1 ಮಂತ್ ವರ್ಷನೋ ನೋಡ್ಕೊಂಡು ಒಳ್ಳೆ ಹುಡುಗಿ ನೋಡ್ಕೊಂಡು ಮದುವೆ ಮಾಡೋಣ. ಅವ್ನು ಚೆನ್ನಾಗಿರ್ಬೇಕು ಸರ್. ಮದುವೆ ಮಾಡ್ಬೇಕು ಅಂತ ಆಸೆ ಪಡೆ ಸರ್. ಒಟ್ಟಾರೆಯಾಗಿ ಏನು ಈ ಒಂದು ಘಟನೆಯ ಬಳಿಕ ನಿಜಕ್ಕೂ ಕೂಡ ಏನು ಕೊಲೆ ಯತ್ನ ಮಾಡಿದಂಥ ಹುಡುಗಿ ನಮ್ಮ ತಮ್ಮನಿಗೆ ಬೇಡ, ಹೀಗಾಗಿ ಏನು ಒಂದು ವಿಚ್ಛೇದನವನ್ನು ನಮ್ಮ ತಮ್ಮನಿಗೆ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಹಿರಿಯರೆಲ್ಲ ಕುಳಿತು ವಕೀಲರ ಸಮ್ಮುಖದಲ್ಲಿ ಒಂದು ಏನು ಒಡಂಬಡಿಕೆಯ ಒಂದು ವಿಚ್ಛೇದನ ಪತ್ರದ ಬಾಂಡನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ನಮ್ಮ ಕುಟುಂಬದ ವಿಚಾರ ಆಗಿರೋದ್ರಿಂದ ನಾವೇ ಬಗೆಹರಿಸ್ಕೊಳ್ತೀವಿ, ಇದನ್ನು ಪೊಲೀಸ್ ಠಾಣೆಗೆ ನಾವು FIR ದಾಖಲು ಮಾಡೋದಿಲ್ಲ, ಇದನ್ನು ನಮ್ಮ ಲೆವೆಲಲ್ಲೇ ನಾವು ಮುಗಿಸ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಹೀಗಾಗಿ ಏನು ನಮ್ಮ ತಮ್ಮ ಖಿನ್ನತೆಗೆ ಒಳಗಾಗಿದ್ದಾನೆ, ಹಾಗಾಗಿ ಅವನು ನಾವು ಹೊರಗಡೆ ಮಾತಾಡಲಿಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗಿಷ್ಟೊತ್ತು ಅವರು ಮಾತಾಡಿದಂಥ ಏನು ಅಶೋಕ್ ಮತ್ತು ಸಂಗಪ್ಪ ಏನು ಅವರಿಬ್ಬರು ತಾತಪ್ಪನ ಸಹೋದರರಿದ್ದಾರೆ, ಅವರು ತಮ್ಮನ ಪರವಾಗಿ ಅವರೇ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಡ್ಗಲ್, ಪಬ್ಲಿಕ್ ಟಿವಿ, ರಾಯಚೂರು.